ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ಸಂಡೇ ನಾವು ಮಾವತ್ತೂರು ಕೆರೆ ಅಂದ್ಬಿಟ್ಟು ಅಂತ ಒಂದು ಕಡೆ ರೈಡ್ಗೆ ಹೋಗಿದ್ವಿ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಪ್ಲೇಸು. ಜಸ್ಟ್ 65 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ದಿ ಐಡಿಯಲ್ ಪ್ಲೇಸ್ ಫಾರ್ ಅನೌನ್ಸ್ ರೈಡ್. ಜಸ್ಟ್ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನೀವು ಗೂಗಲ್ ಮ್ಯಾಪ್ ಹಾಕಿದ್ರೆ ಅದು ನಿಮಗೆ ಚಿಕ್ಕಬಳ್ಳಾಪುರ ಅಥವಾ ದೊಡ್ಡಬಳ್ಳಾಪುರ ರೋಡಿಂದ ರೂಟ್ ತೋರಿಸುತ್ತೆ ಈ ಕೆರೆಗೆ ಹೋಗೋಕ್ಕೆ. ಬಟ್ ನಾವೇನು ಮಾಡಿದ್ವಿ, ನಾವು ಒಳಗಡೆ ರೋಡಿಂದ ಹೋಗೋಣ ಅಂದ್ಬಿಟ್ಟು ಅಂತ ವಿ ಟುಕ್ ದ ಇನ್ನರ್ ರೂಟ್ಸ್ ಟು ದಿಸ್ ಪ್ಲೇಸ್. ಬ್ಯೂಟಿಫುಲ್. ಸೊ ಇನಿಷಿಯಲಿ ನಾನು ಮತ್ತು ಈಶ್ವರು ಸ್ಟಾರ್ಟ್ ಮಾಡಿದ್ವಿ ರೈಡ್ನ. ಆಮೇಲೆ ಅಕ್ಷಯ್ ಬಂದು ಜಾಯ್ನ್ ಆದ. ಅದಾದಮೇಲೆ ಸೂರಜ್ ಮತ್ತು ಅವನಿಬ್ಬರು ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಮಾವತ್ತೂರು ಲೇಕಲ್ಲೇ ನಮಗೆ ಜಾಯ್ನ್ ಆದರು. ದ ಓನ್ಲಿ ಡ್ರಾಬ್ಯಾಕ್ ಆಫ್ ದಿಸ್ ಈ ರೂಟ್ ನಾವು ತೊಗೊಂಡಿದ್ದು ಏನು ಅಂತ ಹೇಳಿದ್ರೆ, ನಮಗೆಲ್ಲೂ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ. ಬಿಕಾಸ್ ನಾವು ಆಲ್ಮೋಸ್ಟ್ ದ ಹೋಲ್ ರೂಟ್ ನಾವು ಏನೋ ವಿಲೇಜ್ ರೋಡ್ಸಲ್ಲೇ ಗಾಡಿ ಓಡಿಸ್ತಾ ಇದ್ವಿ. ಸೊ ಅಟ್ಲೀಸ್ಟ್ 80% ಆಫ್ ದ ರೂಟ್ ವಾಸ್ ವಿಲೇಜ್ ರೋಡ್. ಸೊ ನಮಗೆ ಎಲ್ಲೂ ಏನೋ ಡೀಸೆಂಟ್ ಹೋಟೆಲ್ ಸಿಕ್ಕಿಲ್ಲ ತಿಂಡಿ ತಿನ್ನೋಕ್ಕೆ. ಬಟ್ ನಂದಲೆಸ್ ನಾವು ಆಲ್ರೆಡಿ 9 ಗಂಟೆಗೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ಆಮೇಲೆ 10 ಗಂಟೆಗೆಲ್ಲ 10-10:30 ನಾವು ವಾಪಸ್ ಬಂದುಬಿಟ್ವಿ. ಸೊ ಆನ್ ದ ವೇ ಬ್ಯಾಕ್ ವಿ ಹ್ಯಾಡ್ ಅವರ್ ಬ್ರೇಕ್ಫಾಸ್ಟು. ನಾವು ವಾಪಸ್ ಬರುವಾಗ ದೊಡ್ಡಬಳ್ಳಾಪುರ ರೂಟಿಂದ ವಾಪಸ್ ಬಂದುಬಿಟ್ವಿ, ವಿಚ್ ಇಸ್ ದ ಹೈವೇ. ಆ್ಯಂಡ್ ಈ ಒಳ್ಳೆ ಮಳೆ ಆಗಿರೋದ್ರಿಂದ ಆ ಕಡೆನೂ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬೇಸಿಕಲಿ ಘಾಟಿ ಸುಬ್ರಹ್ಮಣ್ಯ ರೂಟಿಂದ ನಾವು ವಾಪಸ್ ಬಂದು ಏರ್ಪೋರ್ಟ್ ರೋಡಿಗೆ ಟಚ್ ಆಗಿಬಿಟ್ಟು ವಾಪಸ್ ಬಂದ್ವಿ. ಈ ಮಾವತ್ತೂರು ಕೆರೆ ಅನ್ನೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿದೆ. ದ ವಿಶಿಷ್ಟತೆ ಏನು ಅಂದರೆ ಈ ಕೆರೆದು ಇದಕ್ಕೊಂದು ಡ್ಯಾಮ್ ಕೂಡ ಇದೆ. ಈ ಡ್ಯಾಮು 1895 ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿದ್ರು. ಸೊ ಇನಿಷಿಯಲಿ ಕಟ್ಟಿದಾಗ ದೇ ಸೇ ದಟ್ ದಿಸ್ ಲೇಕ್ ವಾಸ್ ಸ್ಪ್ರೆಡ್ ಅಕ್ರಾಸ್ 5,000 ಏಕರ್ಸ್. ಬಟ್ ನಿಮಗೆ ಗೊತ್ತಲ್ಲ, ಕೆರೆಗಳೆಲ್ಲಿ ಉಳ್ಕೊಂಡುತ್ತೆ ಇವಾಗ. ಕೆರೆಗಳು ಏನು ಹೇಳ್ತಾರೆ, ನುಂಗಿ ಎಲ್ಲ ಖಾಲಿ ಮಾಡಿದ್ದಾರೆ. ಈಗ ಬರೀ 2,000 ಎಕರೆ ಉಳ್ಕೊಂಡಿದೆ ಅಂತ ಅದು ರೀಸೆಂಟ್ ರಿಪೋರ್ಟ್ ಓದ್ತಾ ಇದ್ದೆ ಈ ಕೆರೆ ಬಗ್ಗೆ. ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ. ಆವಾಗ ನೋಡಿದೆ, ಇದು ನೋಡಿ, ಇದು ಈಶ್ವರು, ಇದು ನಾನು. ಸೊ ದಿಸ್ ಇಸ್ ದ ಇನಿಷಿಯಲ್ ಗ್ಯಾಂಗ್, ಪಾಕಿ ಮತ್ತು ಅಣ್ಣ. ಆಮೇಲೆ ಹೇಳ್ದಂಗೆ ಇವರು ಸೂರಜ್ ಮತ್ತು ಅವರಿಬ್ಬರು ಫ್ರೆಂಡ್ಸ್ ಕೂಡ ಬಂದರು. ಸೊ ಇಲ್ಲಿದ್ದು ವಿಶೇಷತೆ ಏನಂದರೆ, ಟ್ಯಾಂಕ್ ಬಂಡ ಮೇಲೆ ಗಾಡಿನ ಓಡಿಸ್ಬೋದು. ಅದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ, ಒಂಥರ ಲೈಕ್ ವೆರಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್. ಆಮೇಲೆ ಅಲ್ಲಿರೋ ಲೋಕಲೈಟ್ಸ್ ಜೊತೆ ನಾನು ಮಾತಾಡಿದೆ. ಆಲ್ಮೋಸ್ಟ್ 20-30 ಇಯರ್ಸ್ ಆದಮೇಲೆ ಕೋಡಿ ಹೊಡೆದಿದೆಯಂತೆ ಈ ವರ್ಷ. ಗೊತ್ತಲ್ಲ, ಎಲ್ಲ ಕೆರೆಗಳಿಗೂ ಕೋಡಿ ಹೊಡೆದಿದೆ. ಸೊ 20-30 ಇಯರ್ಸ್ ಆದಮೇಲೆ ಈ ಕೆರೆದು ಕೋಡಿ ಹೊಡೆದಿದೆ ಅಂತ ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು. ಐ ಆಮ್ ನಾಟ್ ಶ್ಯೂರ್, ದೆರ್ ಇಸ್ ನೋ ಅಥೆಂಟಿಸಿಟಿ ಅಬೌಟ್ ಇಟ್. ಬಟ್ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ವಾಟ್ ವಿ ಕುಡ್ ಆ್ಯಕ್ಚುಲಿ ಅಬ್ಸರ್ವ್ ಈಸ್ ದಟ್ ಈ ಕೆರೆ ಒಂದು 100 ಹಳ್ಳಿ, ಅಲ್ಲಿರೋ 100 ಹಳ್ಳಿಗೆ ನೀರು ಕೊಡುತ್ತಂತೆ. ವಿ ಕುಡ್ ಆ್ಯಕ್ಚುಲಿ ಸಿ ದಟ್ ಬಿಕಾಸ್ ನಾವು ದಾರಿಲಿ ಬರ್ತಾ ಇರಬೇಕಾದ್ರೆ ದೊಡ್ಡ ತೋಟಗಳಿದ್ವು ವಿತ್ ಲಾಟ್ ಆಫ್ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು ಸೇರಿದಂತೆ ಸಿಕ್ಕಾಪಟ್ಟೆ ಇದಿದ್ವು, ಏನದು, ತೋಟಗಳಿದ್ವು. ಸೊ ಡೆಫಿನೆಟ್ಲಿ ದಿಸ್ ಈಸ್ ದ ಲೈಫ್ ಸೇವಿಯರ್ ಫಾರ್ ಮೆನಿ ಅಲ್ಲಿರೋ ಹಳ್ಳಿಗಳಿಗೆ ಅಂದ್ಬಿಟ್ಟು ಅಂತ ನನಗನ್ಸುತ್ತೆ. ನೀವು ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ. ತುಂಬ ಚೆನ್ನಾಗಿದೆ ಜಾಗ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ನಾವು ಡ್ಯಾಮ್ ಕಡೆ ಹೋಗಲಿಲ್ಲ, ನಾವು ಕೆರೆ ಮೇಲೆ ಇದು ಮಾಡಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ವಾಪಸ್ ಬಂದ್ವಿ. ಆಮೇಲೆ ಐ ವಾಂಟೆಡ್ ಟು ಶೇರ್ ಯು ಒನ್ ಮೋರ್ ಥಿಂಗ್. ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಆಯಿತು. ನಾನು ಯಾವಾಗಲೂ ಅಷ್ಟೇ ರೈಡ್ಗೆ ಹೋದಾಗ ಏನಾದರೂ ಒಂದು ಕೇಳ್ತಾ ಇರ್ತೀನಿ. ಸೊ ಐ ಲೈಕ್ ಮೋರ್ ದೆನ್ ಮ್ಯೂಸಿಕ್. ನಾನೇನಾದರೂ ಕೇಳ್ತೀನಿ, ಆಡಿಬಲ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ, ಎನಿಥಿಂಗ್. ಐ ಮೀನ್ ಇಟ್ ಮೇ ಬಿ ಹಿಸ್ಟ್ರಿ, ಅಬೌಟ್ ಫಿಲಾಸಫಿ ಆರ್ ವಾಟ್ ಎವರ್ ಇಟ್ ಈಸ್. ಈ ಸರಿ ನಾನು ರಾಮಾಯಣ ಕೇಳ್ತಾ ಇದ್ದೆ.
ಸೊ ಏನೋ ಕೇಳ್ತಾ ಇದ್ದೆ, ನನಗೆ ಸಡನ್ನಾಗಿ ಏನೋ ಒಂದು ಫ್ಲ್ಯಾಶ್ ಆಯಿತು. ಯಾಕಂದರೆ ಸೊ ವಾಟ್ ಹ್ಯಾಪನ್ಡ್ ಈಸ್, ನಾನು ರಾಮಾಯಣದಲ್ಲಿ ಕೇಳ್ತಾ ಇರುವಾಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ರಾಮಾಯಣದ ಈ ಕಥೆ ಅಂತೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಏನು ಅಂದರೆ ಕೈಕೇಯಿ ರಾಮಂಗೆ 14 ವರ್ಷ ಕಾಡಿಗೆ ಹೋಗು ಅಂತ ಹೇಳಿದ್ರು ಅಂದ್ಬಿಟ್ಟು ಅಂತ. ಕೈಕೇಯಿ ದಶರಥನ ಮೂರನೇ ಹೆಂಡತಿ ಆ್ಯಂಡ್ ರಾಮನ್ಗೆ ಮಲ್ತಾಯಿ. ಸೊ ಅವರು ಹೇಳಿದ್ರು ಅಂತ ಇದೆ, ಎಲ್ಲರಿಗೂ ನಿಮ್ಗೆ ಗೊತ್ತಿರ್ಬೋದು, ಈ ಕತೆ ಗೊತ್ತಿರ್ಬೋದು. ಸೊ ಬಟ್ ರಾಮಾಯಣದಲ್ಲಿ ಎಕ್ಸಾಕ್ಟ್ಲಿ ಏನಿದೆ, ರಾಮಾಯಣದಲ್ಲಿ ಏನು ಕೇಳಿದ್ರು ಅಂದರೆ ಕೈಕೇಯಿ ರಾಮಂಗೆ ಹೇಳ್ತಾರೆ, ನೀನು 14 ವರ್ಷ ದಂಡಕಾರಣ್ಯಕ್ಕೆ ಹೋಗಬೇಕು ಅಂದ್ಬಿಟ್ಟು ಹೇಳ್ತಾರೆ. ದಟ್ ವರ್ಡ್ ಈಸ್ ಯೂಸ್ಡ್, ದಂಡಕಾರಣ್ಯ ಈಸ್ ಯೂಸ್ಡ್. ನಾವೆಲ್ಲ ಕೇಳಿದ ಕತೆ ಏನಂದ್ರೆ ಕಾಡಿಗೆ ಹೋಗಬೇಕು ಅಂತ, ದಂಡಕಾರಣ್ಯ ಹೋಗಬೇಕು ಅಂದ್ಬಿಟ್ಟು ಅಂತ ಕೈಕೇಯಿ ಹೇಳೋದು ರಾಮಂಗೆ. ಸೊ ದಂಡಕಾರಣ್ಯ ಅಂತ ಹೇಳಿದಾಗ ನನಗೆ ಸಡನ್ನಾಗಿ ಫ್ಲಾಶ್ ಆಯಿತು. ನಾವು ನಿಮಗೆಲ್ಲ ಗೊತ್ತಿರ್ಬೋದು, ಜಪ ಯಾರಾದರೂ ಮಾಡಿದ್ರೆ ಗೊತ್ತೇ, ಅಥವಾ ಮನೇಲಿ ಪೂಜೆಗಳಾಗಿರೋ ಗೊತ್ತಿರ್ಬೋದು, ಸಂಕಲ್ಪ ಅಂತ ಒಂದು ಮಾಡ್ತೀವಿ. ಅದರಲ್ಲಿ ನಾವು ಹೇಳ್ತೀವಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾದ್ರೆ ಶ್ವೇತವರ ಕಲ್ಪೆ ವೈವಸ್ವತ ಮನ್ವಂತರೆ ಅಂತೆಲ್ಲ ಹೇಳ್ತಾರೆ. ಸೊ ಬೇಸಿಕಲ್ ಅದೇನು ಅಂದರೆ ಇಟ್ಸ್ ನಾವು ಯಾವ ಇದರಲ್ಲಿದ್ದೀವಿ, ಯಾವ ಒಂದು ಮನ್ವಂತರದ್ದೀವಿ, ಯಾವ ಋತುಗಳಲ್ಲಿದ್ದೀವಿ, ಯಾವ ಮಾಸದಲ್ಲಿದ್ದೀವಿ, ಆ ಥರ. ಸೊ ಅದರಲ್ಲಿ ಒಂದು ಬರುತ್ತೆ, ಗೋದಾವರಿಯ ದಕ್ಷಿಣ ತೀರೆ ದಂಡಕಾರಣ್ಯ, ಅಂದರೆ ಗೋದಾವರಿ ನದಿಯ ದಕ್ಷಿಣ ಭಾಗ ಅಂದರೆ ಬಿಲೋ ಗೋದಾವರಿ ಆ್ಯಂಡ್ ದಂಡಕಾರಣ್ಯ. ದಟ್ ಮೀನ್ಸ್ ಅಂದರೆ ರಾಮಾಯಣದ ಕಾಲದಲ್ಲಿ ಅಟ್ಲೀಸ್ಟ್ ಗೋದಾವರಿ ರೀಜನ್ನಿಂದ ಕೆಳಗಡೆ ಏನಿತ್ತು ಅದು ಕಂಪ್ಲೀಟ್ಲಿ ಫಾರೆಸ್ಟ್ ಆಗಿತ್ತು ಅಂದ್ಬಿಟ್ಟು. ಈಗ ಬರೀ ಅದು ಸಂಕಲ್ಪದಲ್ಲಿ ಉಳ್ಕೊಂಡು, ಅಂದರೆ ನಾವು ಜಪ ಮಾಡುವಾಗ ದಂಡಕಾರಣ್ಯ ಅಂತ ಹೇಳ್ತೀವಿ. ಅಂದರೆ ದಟ್ ಮೀನ್ಸ್ ದಂಡಕಾರಣ್ಯ ಅಂದರೆ ಕೈಕೇಯಿ ರಾಮಂಗೆ ಹೇಳಿದ ಕಾರಣ ಏನು ಅಂತ ಹೇಳಿದರೆ, ಮಂಥರಾಯ ಒಳಗೆ ಏನು ಹೇಳ್ಕೊಟ್ಟಿದ್ದು ಅಂದರೆ ದಂಡಕಾರಣ್ಯಕ್ಕೆ ಹೋದರೆ ಯಾರೂ ವಾಪಸ್ ಬರಲ್ಲ. ದಟ್ ಈಸ್ ದ ಎಂಡ್ ಆಫ್ ಇಟ್. ಸೊ ದಟ್ ಮೀನ್ಸ್ ಸೌತ್ ಇಂಡಿಯಾ ವಾಸ್ ಸಚ್ ಥಿಕ್ ಫಾರೆಸ್ಟ್. ಈಗ ದಂಡಕಾರಣ್ಯ ಬರೀ ಆ ಸಂಕಲ್ಪದಲ್ಲಿ ಉಳ್ಕೊಂಡಿದೆ ಅಂತ ಅನಿಸುತ್ತೆ. ಅಂದರೆ ಅದೇನೋ ಒಂದು ನನಗೆ ಲಿಂಕ್ ಮಾಡಿದಾಗ ಇಟ್ ಲುಕ್ಡ್ ಸೋ ಫ್ಯಾಸಿನೇಟಿಂಗ್. ನಾವು ಯಾವುದೆಲ್ಲ ಲಿಂಕ್ ಮಾಡ್ಬೋದು ಅಂದ್ಬಿಟ್ಟು ಅಂತ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಹೋಗಿ ಈ ಪ್ಲೇಸ್ಗೆ. ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಐಲ್ ಬಿ ಬ್ಯಾಕ್ ವಿತ್ more videos of my rides. So till then, have a great weekend. Thank you. Bye.